ಚಿಕ್ಕಬಳ್ಳಾಪುರದಲ್ಲಿ ಭೀಮಾ ಕೊರೆಂಗ ವಿಜಯೋತ್ಸವ. ದಲಿತ ಸಂಘರ್ಷ ಸಮಿತಿಯಿಂದ ಅದ್ದೂರಿಯಾಗಿ ಆಚರಣೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ಭೀಮಾ ಕೊರೆಂಗಾವ್ ವಿಜಯೋತ್ಸವವನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ದು, ನಗರದ ಅಂಬೇಡ್ಕರ್ ಭವನದಿಂದ ಶಿಡ್ಲಘಟ್ಟ ವೃತ್ತದವರೆಗೆ ಭೀಮಾ ಕೊರೆಂಗಾವ್ ಯುದ್ಧದಲ್ಲಿ ವಿಜಯ ಸಾಧಿಸಿದ ದಲಿತ ಸೈನಿಕರ ಸ್ಮರಣಾರ್ಥ ಸಪ್ತಾಹದೊಂದಿಗೆ ಭವ್ಯ ಮೆರವಣಿಗೆಯನ್ನ ನಡೆಸಿದ್ರು. ಇನ್ನು ಈ ವೇಳೆ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಸುಧಾ ವೆಂಕಟೇಶ್ ಮಾತನಾಡಿ, 1818ರಲ್ಲಿ ಪೇಶ್ವೆಗಳ ವಿರುದ್ಧ ಭೀಮಾ ನದಿ ತೀರದಲ್ಲಿ ನಡೆದ ಭೀಮಾ ಕೊರೆಂಗಾವ್ ಯುದ್ಧದಲ್ಲಿ ದಲಿತ ಸೈನಿಕರು ಧೈರ್ಯವಾಗಿ ಹೋರಾಡಿ ವಿಜಯವನ್ನ ಸಾಧಿಸಿದ್ರು. ಈ ಸತ್ಯವನ್ನ ಮುಚ್ಚಿಡಲಾಗಿತ್ತು. ಆದರೆ ಈ ಐತಿಹಾಸಿಕ ಸತ್ಯವನ್ನ ಸಮಾಜಕ್ಕೆ ಪರಿಚಯಿಸಿದವರು ಡಾ ಬಿಆರ್ ಅಂಬೇಡ್ಕರ್ ಅವರು. ಅಂದಿನಿಂದ ಪ್ರತಿ ವರ್ಷ ಜನವರಿ 1ನ್ನ ಭೀಮಾ ಕೊರೆಂಗಾವ್ ವಿಜಯೋತ್ಸವವನ್ನಾಗಿ ಆಚರಿಸಲಾಗ್ತಾ ಇದೆ ಎಂದಿದ್ದಾರೆ. ಸರ್, ಈಗ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂದ್ರೆ ದಲಿತ ಚಳವಳಿ ಸುಮಾರು 50 ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಅನೇಕ ಹೋರಾಟಗಳನ್ನು ಮಾಡಿದೆ. ದೌರ್ಜನ್ಯಗಳ ವಿರೋಧ ಹೋರಾಟ ಮಾಡಿದೆ, ಭೂಮಿ ಬೇಕಂತ ಹೋರಾಟ ಮಾಡಿದೆ, ಎಂಡ ಬೇಡ ವಸತಿಶಾಲೆ ಕೊಡ ಅಂತ ಹೋರಾಟ ಮಾಡಿದೆ. ಈ ತರ ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದಿದೆ. ಆದ್ರೆ ಅಂಬೇಡ್ಕರ್ ಅವರಿಂದ ಅನೇಕ ವಿಚಾರಗಳು ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಕೆಲವೇ ಜನ ಮಾತ್ರ ಅದನ್ನ ಅರ್ಥ ಮಾಡ್ಕೊಂತಿದ್ರು. ಸಾಮಾನ್ಯ ಜನಕ್ಕೆ ಇದು ಅರ್ಥ ಆಗ್ತಾ ಇರ್ಲಿಲ್ಲ. ಇವತ್ತು ಅಂಬೇಡ್ಕರ್ 1818ರಲ್ಲಿ ನಡೆದಿರ್ತಕ್ಕಂಥ ಕೊರೆಗಾವ್ ಏನು ಯುದ್ಧ ಏನಿದೆ ಅದು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅಂಬೇಡ್ಕರ್ ಲಂಡನ್ ನಲ್ಲಿ ಓದ್ತಿರ್ಬೇಕಾದ್ರೆ ಅವರು ಸ್ಟಡಿ ಲೈಬ್ರರಿನಲ್ಲಿ ಸಿಕ್ಕಿರ್ತಕ್ಕಂಥ ಮಾಹಿತಿಯನ್ನ ತಗೊಂಡು ಈ ಒಂದು ಭೀಮಾ ಕೊರೆಗಾವ್ ಬಂದು ಅಲ್ಲಿ ಈ ಒಂದು ಸ್ತೂಪನ ಕಂಡಿಡಿದು ಅಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಇವತ್ತು ದಲಿತರನ್ನ, ಹಿಂದುಳಿದ ವರ್ಗಗಳನ್ನ ಎಚ್ಚರಿಸತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾರೆ. ಇವತ್ತು ಈ ಮುಖಾಂತರ ಏನು ಸ್ವಾಭಿಮಾನಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಮಹಾರ್ ರೆಜಿಮೆಂಟ್ ಏನಿತ್ತು, ಅವರು ಸ್ವಾಭಿಮಾನಕ್ಕಾಗಿ ಹೋರಾಟ ಮಾಡಿ ಅವರ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥದ್ದು. ಅಂತ ಒಂದು ಕಾರ್ಯಕ್ರಮವನ್ನ, ಅಂತ ಒಂದು ವಿಚಾರವನ್ನ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ. ಆ ವಿಚಾರವನ್ನ ಇವತ್ತು ನಾವು ಸಾಮಾನ್ಯ ಜನಕ್ಕೆ ಕೊಡಬೇಕಾಗಿದೆ, ಹಳ್ಳಿಗೆ ತಗೊಂಡು ಹೋಗಬೇಕಾಗಿದೆ. ಇದು ಕೂಡ ಒಂದು ದಲಿತ ಸಂಘರ್ಷ ಸಮಿತಿಯ ಒಂದು ಚಳವಳಿಯ ಒಂದು ಭಾಗವಾಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಇದರ ಮುಖಾಂತರ ದಲಿತ ಚಳವಳಿ ಇನ್ನೂ ಹೆಚ್ಚಾಗಿ ಬೆಳೆಯೋದಕ್ಕೆ ಕೂಡ ಅವಕಾಶ ಇದೆ. ಇನ್ನು ಡೊಳ್ಳು ಟಮಟೆಯೊಂದಿಗೆ ನಗರದುದ್ದಕ್ಕೂ ಜೈ ಭೀಮ್ ಘೋಷಣೆ ಕೂಗುವ ಮೂಲಕ ಮೆರವಣಿಗೆಯಲ್ಲಿ ಸಾಗಿದ್ರು. ಸ್ವತಂತ್ರ ಹೋರಾಟದ ವಿಜಯೋತ್ಸವವನ್ನ ನೆನಪಿಸುವಂತಿತ್ತು. ಇನ್ನು ಶಿಡ್ಲಘಟ್ಟ ವೃತ್ತದಲ್ಲಿ ಸ್ಮಾರಕ ಸಪ್ತಾಹಕ್ಕೆ ಹೂವಿನ ಸಿಂಚನ ಮಾಡುವುದರೊಂದಿಗೆ ವಿಜಯೋತ್ಸವದ ಸಂಕೇತವನ್ನ ಪ್ರದರ್ಶಿಸಿದ್ರು. ಇನ್ನು ಈ ವೇಳೆ ಪ್ರಗತಿಪರ ಚಿಂತಕ ಪ್ರೊಫೆಸರ್ಗಳಾದ ಕೋಡಿರಂಗಪ್ಪ, ವೆಂಕಟ, ಉಪನ್ಯಾಸಕ ಚಂದ್ರಶೇಖರ್, ಸುಲಿಕುಂಟೆ ವೆಂಕಟೇಶ, ಕಂಡಕ್ಟರ್ ಶ್ರೀನಿವಾಸ, ಆಂಜನಪ್ಪ, ಮುಕ್ಕಳಪ್ಪ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.